ನಂಗೆ ತುಂಬ ಜನ ಕೇಳ್ತಾ ಇದ್ರು, ಈ ಒಂದು ಅಪ್ಲಿಕೇಶನಲ್ಲಿ ನಮಗೆ ಡೈಲಿ ಆಟೋಮೆಟಿಕ್ಕಾಗಿ ಅಮೌಂಟು ಕಟ್ ಆಗ್ತಾ ಇದೆ, ಆ ಒಂದು ಅಮೌಂಟನ್ನು ನಾವು ಯಾವ ಥರ ಆಫ್ ಮಾಡೋದು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಹಂಗಾಗಿ ನಾನು ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಅದನ್ನ ಯಾವ ಥರ ನಾವು ಆಫ್ ಮಾಡೋದು ಅಂತ. ಇಲ್ಲಿ ನೋಡಿ ನನಗೆ ಆ್ಯಕ್ಟಿವ್ ಅಂತ ಇದೆ, ₹10 ಡೈಲಿ ₹10 ಕಟ್ ಆಗ್ತಾ ಹೋಗುತ್ತೆ. ಇದು ಸೇವಿಂಗ್ ಆಗ್ತಾ ಹೋಗುತ್ತೆ. ನೋಡಿ ಇಲ್ಲಿ ನೀವು ನೋಡ್ಬೋದು ನೀವು ನೋಡಿ ₹100 ಇದೆ. ಓಕೆನಾ, ನಾನು ಪೇಮೆಂಟ್ ಮಾಡ್ಕೊಂಡ್ರೆ ಪೇಮೆಂಟ್ ಕೂಡ ಬೇಗನೆ ಪೇಮೆಂಟ್ ಕೊಡುತ್ತೆ. ಮತ್ತು ಇದು ಸ್ಪಿನ್ ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಓಕೆ, ಕೆಳಗಡೆ ಬಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನನಗೆ ಸೇವಿಂಗ್ ನ್ಯೂ ಅಂತ ಬಂತು. ನಾನೇನು ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಕ್ಯಾನ್ಸಲ್ ಮಾಡ್ತೀನಿ. ಅಲ್ಲಿ ನಿಮಗೆ ತೋರಿಸ್ತಿರ್ತಾರೆ. ಓಕೆ, ನೀವು ಇಲ್ಲಿ ನೋಡ್ಬೋದು, ನಮಗಿಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ. ಇವ್ಯಾವೆ ಒನ್ ಫ್ರೀ ಕ್ಯಾಶ್, ಅಂದರೆ ನಾವು ಫ್ರೆಂಡ್ಸ್ನ ರೆಫರ್ ಮಾಡಿರ್ತೀವಲ್ವಾ, ಅದ್ರ ನಮಗೆ ಫ್ರೀ ಕ್ಯಾಶ್ ಸಿಗುತ್ತೆ. ನಾವಿಲ್ಲಿ ಕಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ ನನಗಿಲ್ಲಿ ₹7 ಸಿಕ್ತು. ನಾನಿವಾಗ ಮತ್ತೆ ಬ್ಯಾಕ್ ಬರ್ತೀನಿ. ಕಂಗ್ರ್ಯಾಚುಲೇಷನ್ ಅಂತ ಅಂದು ₹7 ಸಿಕ್ತು. ಇವಾಗ ನಾನು ಇನ್ನು ಉಳಿಕಿದ್ದು ಆಮೇಲೆ ಕಲೆಕ್ಟ್ ಮಾಡ್ಕೊತೀನಿ. ಇವಾಗ ನಾನು ನಿಮಗೆ ಯಾವ ಥರ ಆಫ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. 2 ಸ್ಟೆಪ್ ಇದೆ, ಅದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಅಕೌಂಟಿಗೆ ಬನ್ನಿ. ಇಲ್ಲಿ ಸೆಟ್ಟಿಂಗ್ಸಿಗೆ ಬಂದರೆ ನೀವು ಇಲ್ಲಿ ನೋಡಿ ಡೈಲಿ ಸೇವಿಂಗು ಆ್ಯಕ್ಟಿವ್ ಆಗಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ನೋಡಿ ಡೈಲಿ ಸೇವಿಂಗ್ ಆಗ್ತಾ ಇರೋದು ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಬೆಟರ್ ಫ್ಯೂಚರ್ ಡೈಲಿ. ಓಕೆನಾ, ಈ ಬೈ ಸೇವಿಂಗ್ ₹10 ಡೇ. ಇಲ್ಲಿ ನೋಡಿ ₹50, ₹100, ₹3,900, ₹12,000 ಈ ಥರ ನಿಮಗೆ ಗ್ರೋ ಆಗ್ತಾ ಇರುತ್ತೆ ಅದು ಅಲ್ಲಿ ನಿಮಗೆ ತೋರಿಸ್ತಾ ಇರ್ತಾರೆ ನೋಡಿ. ಓಕೆ, ನಾನಿವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ನಾನು ಮೂವ್ ಮಾಡ್ತೀನಿ. ನೋಡಿ ಆಲ್ರೆಡಿ ನನಗೆ 2 ಟೈಮ್ ಆಲ್ರೆಡಿ ನೋಡಿ ಕಟ್ಟಾಗಿದೆ ಅಮೌಂಟು, 3 ಟೈಮ್ ಕೂಡ ಕಟ್ಟಾಗಿದೆ ಅಮೌಂಟು. ನಾನು ಕೆಳಗಡೆ ಬಂದುಬಿಟ್ಟು ಇಲ್ಲಿ ಮ್ಯಾನೇಜ್ ಡೈಲಿ ಸೇವಿಂಗ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ನೀವು ನೋಡ್ಬೋದು ಡೈಲಿ ಸೇವಿಂಗ್ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ ₹10. ಸೇವಿಂಗ್ ಥ್ರಾಟ್ ಬಂದುಬಿಟ್ಟು ಗೂಗಲ್ ಪೇಯಲ್ಲಿ, ಯಾವುದರಲ್ಲಿ ನಿಮಗೆ ಸೇವಿಂಗ್ ಆನ್ ಆಗಿರೋದು ಗೂಗಲ್ ಪೇಯಲ್ಲಿ ಇಲ್ಲಿ ತೋರಿಸುತ್ತೆ ನೋಡಿ. ಗೂಗಲ್ ಪೇ ಅಂತ ತೋರಿಸುತ್ತೆ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಗೂಗಲ್ ಪೇನ ಪೇಟಿಎಮ್ಮ ಯಾವುದು ಅಂತ ನೋಡ್ಕೊಳ್ಳಿ. ಅದಾದಮೇಲೆ ಸ್ಟಾಪ್ ಡೈಲಿ ಸೇವಿಂಗ್ ಅಂತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಕಂಟಿನ್ಯೂ ಸೇವಿಂಗ್ ಅಂತದೆ, ಅದನ್ನ ಬಿಡಿ. ಸ್ಟಾಪ್ ಡೈಲಿ ಸೇವಿಂಗ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ರೀಸನ್ ಕೊಡುತ್ತೆ ಯಾವುದಕ್ಕೆ ನೀವು ಸ್ಟಾಪ್ ಮಾಡ್ತಿದ್ದಾರೆ ಅಂತ. ಇವಾಗ ನಾಟ್ ಇಂಟ್ರೆಸ್ಟ್ ಇನ್ ಸೇವಿಂಗ್ ಡೈಲಿ ಅಂತದೆ. ಮೋರ್ ಮನಿ ವಾಸ್ ಡೆಬಿಟೆಡ್ ಅಂತ ಇದೆ. ಮನಿ ಡೆಬಿಟೆಡ್ 2 ಮಿನಿಟ್ಸ್ ಅಂತ ಇದೆ. ಲುಕಿಂಗ್ ಫಾರ್ ಯುವರ್ ರಿಟರ್ನ್ಸ್ ಅಂತ ಇದೆ. ಐ ಡೋಂಟ್ ಹ್ಯಾವ್ ಮನಿ ಅಂತ ಇದೆ. ನಾನು ಐ ಡೋಂಟ್ ಹ್ಯಾವ್ ಮನಿ ಅಂತ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದ್ರ ಮೇಲೆ ನಾನು ಜಸ್ಟ್ ಕ್ಲಿಕ್ ಮಾಡ್ತೀನಿ. ನೋಡೋಣ, ಇವಾಗ ಅದು ನಮಗೆ ಕೇಳುತ್ತೆ ನೀವು ಟಿಲ್ ಟುಮಾರೋ ಮತ್ತು ಫಾರ್ 1 ವೀಕ್ 2 ವೀಕ್ ಅಂತ ಕೇಳುತ್ತೆ. ನನಗೆ ಏನಂದರೆ ಸ್ಟಾಪ್ ಯುವರ್ ಡೈಲಿ ಸೇವಿಂಗ್. ನಿಮಗೆ ಎಷ್ಟು ದಿನ 2 ವೀಕ್ ನೀವು ಸ್ಟಾಪ್ ಮಾಡ್ತೀರಾ ಅಂತಂದರೆ 2 ವೀಕ್ ತನಕ ನಿಮಗೆ ಕಟ್ಟಾಗೋದಿಲ್ಲ ಅಮೌಂಟ್, ಅದಾದಮೇಲೆ ಕಟ್ಟಾಗುತ್ತೆ. ನಾನಿವಾಗ ಪರ್ಮನೆಂಟ್ ಇಲ್ಲಿ ನೋಡಿ ನಾನು ಇಲ್ಲಿ ಫೆಬ್ರವರಿ ಸೆಲೆಕ್ಟ್ ಮಾಡ್ಕೊಂಡೆ ಅಂತಂದರೆ ಇಲ್ಲಿ ನಮಗೆ ಟೈಮಿಂಗ್ಸ್ ತೋರ್ತಾರೆ ನೋಡಿ. ಇಲ್ಲಿ 17 ಫೆಬ್ರವರಿ 2022 ತನಕ ಕಟ್ಟಾಗಲ್ಲ, ಆದಮೇಲೆ ಕಟ್ಟಾಗುತ್ತೆ. ನಾನು ಪರ್ಮನೆಂಟ್ ಅಂತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾಪ್ ಅಂತ ಕೊಡ್ತೀನಿ. ಇವಾಗ ಸ್ಟಾಪ್ ಕೊಟ್ಟೆ, ಇವರ ಡೈಲಿ ಸೇವಿಂಗ್ ಸ್ಟಾಪ್ ಆಯಿತು. ಓಕೆನಾ, ಇವಾಗ ಸ್ಪಿನ್ ನ್ಯೂ ಅಂತ ಇದೆ, ಯೂಸ್ ವಿನ್ನಿಂಗ್ಸ್ ಅಂತ ಇದೆ. ನಾನು ಅದನ್ನ ಬಿಡ್ತೀನಿ, ಹೋಮ್ ಪೇಜಿಗೆ ಬರ್ತೀನಿ. ಓಕೆನಾ, ಇವಾಗ ಸ್ಟಾಪ್ ಆಯಿತು. ಇವಾಗ ನಾವು ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಒಂದು ಗೂಗಲ್ ಪೇ ಓಪನ್ ಮಾಡ್ಕೋಬೇಕು. ನಾನಿವಾಗ ನನ್ನ ಒಂದು ಗೂಗಲ್ ಪೇ ಓಪನ್ ಮಾಡ್ಕೊಂಡಿದ್ದೀನಿ. ಈ ಒಂದು ID ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ಓಪನ್ ಮಾಡ್ಕೊಂಡ ತಕ್ಷಣ ನೀವು ಕೆಳಗಡೆ ಬನ್ನಿ. ಕೆಳಗಡೆ ಬಂದಾದಮೇಲೆ ಇಲ್ಲಿ ಆಟೋ ಪೇ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಲೈವ್ ಅಂತ ಇದೆ. ಇಲ್ಲಿ ಲೈವಲ್ಲಿ ನಮಗೆ ತೋರಿಸ್ತಾ ಇತ್ತು ಕಟ್ ಆಗೋದು. ನಾನು ಆಲ್ರೆಡಿ ಆ್ಯಪಲ್ಲಿ ಕ್ಯಾನ್ಸಲ್ ಮಾಡಿದ್ನಲ್ವ, ಹಂಗಾಗಿ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಇಲ್ಲಿ ಪೆಂಡಿಂಗಲ್ಲಿ ಬಂದರೆ ಇಲ್ಲಿ ಕೂಡ ಇಲ್ಲ. ಓಕೆನಾ, ಇಲ್ಲಿ ತೋರಿಸ್ತಾ ಇತ್ತು, ನಾನು ಆಲ್ರೆಡಿ ಕ್ಯಾನ್ಸಲ್ ಮಾಡಿದೆ, ಕ್ಯಾನ್ಸಲ್ ಆಗಿದೆ. ನಿಮಗೆ ಡೌಟ್ ಇದ್ದರೆ ಒಂದ್ಸಲ ಇಲ್ಲಿ ಬಂದು ಚೆಕ್ ಮಾಡಿ ಆಮೇಲೆ ಅದರಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಓಕೆನಾ, ಅದಾದಮೇಲೆ ಇಲ್ಲಿ ನೋಡಿ ಕಂಪ್ಲೀಟೆಡ್ ಅಂತದೆ, ಅದ್ರ ಮೇಲೆ ಬರ್ತೀನಿ. ಇಲ್ಲಿ ನೋಡಿ ಆಟೋ ಪೇ ಇಲ್ಲಿ ಗೋಲ್ಡ್ ಅಂತ ಇದೆ ನೋಡಿ, ಇದು ಆ್ಯಸ್ ಪರ್ಮನೆಂಟ್ ಕ್ಯಾನ್ಸಲ್ ಆಗಿದೆ ನೋಡಿ, ಆಟೋ ಪೇ ಕ್ಯಾನ್ಸಲ್ಡ್ ಅಂತ ಆಗಿದೆ. ಓಕೆ, ನೋಡಿದ್ರಲ್ವಾ, ಈ ಥರ ನಾವು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ನೀವು ಕೂಡ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ, ಕ್ಯಾನ್ಸಲ್ ಆಗುತ್ತೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮನಸ್ಸಿಗೆ ಕಮೆಂಟ್ ಹಾಕಿ.